ಸಾಹೇಬ್ರ ಇದನ್ನ ನೀವು ಪ್ರತಿ ಸತ ಬಿತ್ತಬೇಕ್ರಿ ಹಿಂಗನ್ರಿ? ಹೌದು ರೀ. ಪೂಜೆ ಮಾಡೋ ಬಿತ್ತದ? ಪೂಜೆ ಮಾಡೇ ಬಿತ್ತತ್ತು ಮಾಡಿ ಒಟ್ಟು ಭೂಮಿ ತಾಯಿ ಪೂಜೆ ಮಾಡಿನೇ ನೀವು? ಭೂಮಿ ತಾಯಿ ಪೂಜೆ ಮಾಡೇ ನಾವು ಬಿತ್ತಕ್ಕೆ ಚಾಲು ಮಾಡ್ತೇವೆ. ಹೌದಾ? ನಾವು ಪ್ರತಿ ಸಲನೂ ಹ್ಞೂ. ಫಸ್ಟಿಗೆ ಹೋದಾಗ ಪೂಜೆ ಮಾಡ್ಕೊಂಡು ಒಳಗೆ ಹೋಗ್ತೇವೆ ರೀ. ಹೌದ್ರಾ? ನಿಮ್ಮ ಹೆಸರು ರೀ ಸಾಹೇಬ್ರ? ಹುಸೇನ್ ಸಾಬ್, ಪೀರ್ ಸಾಬ್, ನದಾಫ್ ರೀ. ನಿಮ್ದು ಯಾವ್ರಿ? ಆಲದ ಕಟ್ಟಿ ರೀ. ಅಲ್ಲ ಕಟ್ಟಿ. ನೀವೀಗ ಏನು ಬಿತ್ತಾ ಇದ್ರಿ? ರಾಶಿ ಕಂಬಿ ಗೊಂಜಾಳ ರೀ. ಹೌದ್ರಾ? ಹುಲ್ಗಿ ಸಾಹೇಬ್ರಿಗೆ ಪೂಜೆ ಗೀಜೆ ಎಲ್ಲ ಮಾಡಿದಿರಿ? ಹ್ಞೂ ರೀ. ಬಿತ್ತೋದಕ್ಕೆ ಸ್ಟಾರ್ಟ್ ಆತ್ರಿ ಈಗ? ಹ್ಞೂ ರೀ. ಇವು ನೀವು ಯಾವ ಕಂಪ್ನಿದು ಗೊಂಜಾಳ ಹಾಕ್ತೀರಿ? ರಾಶಿ ಕಂಪ್ನಿ ರೀ. ರಾಶಿ ಕಂಪ್ನಿ ಇದ್ರೆ? ಹ್ಞೂ ರೀ. ಈ ಗೊಬ್ಬರ ಇದನ್ನ ಹಾಕ್ತೀರಿ ಇದಕ್ಕೆ? ಡಿ ಪಿ ಹಾಕೇನಿ ರೀ. ಇದು DAP ನಾ? ಹ್ಞೂ ರೀ. ಇದು DAP ನೋಡ್ರಿ. ಈ ವರ್ಷ ಇದನ್ನ ಹಾಕದ ಹೆಂಗ್ರಿ ನೀವು? ವರ್ಷ ಇದನ್ನ ಹಾಕ್ತೇವೆ ರೀ. ಈ ಸಿಗ್ಲಿಲ್ಲ ಕಾಲಕ್ಕೆ 10-26. 10-26. ಹ್ಞೂ ರೀ. 10-26 ಬಿತ್ತಿದ್ರೆ ನಡೀತಿದ್ರೆ? ನಾವು ಹಾಕಿವ್ರಿ ಅದನ್ನು. ಹಾಂ. ಚಲೋ ಐತ್ರಿ ಅದು. ಈಗ ನೀವು 10-26 ಬಿತ್ತಿದ್ರೆ ಸೇಮ್ ಹಂಗೆ ಕಾಳು ಚೆನ್ನಾಗಿ ಹುಡ್ತೈತಿ? DAP ಹಾಕಿ ಬಿತ್ತಿದ್ರೆ ಚೆನ್ನಾಗಿ ಹುಡ್ತೈತಿ ಕಾಳು? ಹುಡ್ತೈತಿ ರೀ. ಮತ್ತು ಎಲ್ಲರೂ ಸ್ವಲ್ಪ DAPನ ಬೇಕು ಬೇಕಂತಾರಲ್ರಿ ಅದಕ್ಕೆ? ಇಲ್ಲ ಇಲ್ರಿ, ನಾವು DAP ಸಿಗ್ಲಿದಾಗ 10-26 ಹಾಕಿನೂ ಬಿತ್ತೀವ್ರಿ. ಅಂದ್ರೆ ರೈತರ ತಲೆ ಏನಂದ್ರೆ ಬರೀ DAP ಹಾಕಿದ್ರೆ ಅಷ್ಟ ಚಲೋ ಬರುತ್ತೆ, ಚಲೋ ಹೊಡೆದ ಬೀಜ ಅನ್ನಂಗೆ ಐತಲ್ಲ? ಇಲ್ಲ ಅದ್ರ ಸಂಬಂಧ 10-26 ಹಾಕಿವ್ರಿ ನಾವು. 10-26 ಹಾಕಿರಿ? ಹ್ಞೂ ರೀ. ಮತ್ತು ಇದನ್ನ ಈಗ ಬಿತ್ತಿದ್ರಿ ಈಗೆಲ್ಲ ಇವ್ರು ಕಾಳು ಹಾಕಂತಾರ? ಕಾಳು ಹಾಕಕ್ಕೆ ಹಚ್ಚೇನಿ ರೀ. ಹ್ಞೂ ರೀ. ಗೊಬ್ಬರನ ಹಾಕ್ತಾ ಇದಾರೆ? ಗೊಬ್ಬರ ಹಾಕ್ತಾರೆ ರೀ, ಕಾಳು ಹಾಕಕತ್ತಾರ. ಗೊಬ್ಬರನು ಎಕರೆಗೆ 1 ಚೀಲ 1.5 ಚೀಲನೂ ಹಾಕಿವ್ರಿ. ಈಗ ಎಕರೆ ಬಿತ್ತಾಕಂತ ಎಕರೆಗೆ 1 ಚೀಲ ರೀ? ಹಾಂ, ಎಕರೆಗೆ 1 ಚೀಲ ರೀ. ಹೌದ್ರಾ? ಈಗ ಇದು ನೀವು ಬೀಜ ಅಂದ್ರಲ್ಲ ಇದೆ ರೀ ಅದು? ಹಾಂ, ಇದು ರಾಶಿ ಕಂಪ್ನಿ ರೀ. 34-14. 34-14. ಈಗ ಎಷ್ಟು ಎಕರೆ ರೀ ಬಿತ್ತದ ನೀವು? ಈಗ ಒಟ್ಟು 2 ಎಕರೆ ಹಾಕಾಕತ್ತೀನಿ. 2 ಎಕರೆ ಅಂದ್ರೆ 2 ಎಕರೆಗೆ ಎಷ್ಟು ಪ್ಯಾಕೆಟ್ ತಂದಿದ್ದೀರಿ? 4 ಪ್ಯಾಕೆಟ್ ರೀ. 4 ಪ್ಯಾಕೆಟ್ ತಂದಿರೇನ್ರಿ? ಹ್ಞೂ ರೀ. ಮೇಲ್ಗಡೆ ಯಾವ ಗೊಬ್ಬರ ಹಾಕ್ತೀರಿ? ಮೇಲೆ ಒಮ್ಮೆ ಯೂರಿಯಾ ಹಾಕ್ತಾನೆ ರೀ. ಯೂರಿಯಾ ಹಾಕ್ತೀರಿ? ಯೂರಿಯಾ ಹಾಕಿಂದ ಒಮ್ಮೆ ಹೊಡಿ ಟೈಮ್ನಾಗ 20-20 ಒಗದು ಬಿಡ್ತಾನೆ ರೀ. 20-20? ಹ್ಞೂ ರೀ. ಮತ್ತು ಪೊಟ್ಯಾಶ್ ಸಟ್ರೇಟ್ ಹಿಂಗೆ ಏನು? ಪೊಟ್ಯಾಶ್ ಹಾಕ್ತಾವೆ ರೀ. ಪೊಟ್ಯಾಶ್ ಹಾಕ್ತೀರಿ? ಪೊಟ್ಯಾಶ್ ಮಿಕ್ಸ್ ಮಾಡ್ತೀನಿ. ಪೊಟ್ಯಾಶ್ ಯಾವ ಟೈಮ್ನಾಗ ಹಾಕ್ತೀರಿ ಅದನ್ನ? ಈಗ ಹೊಡಿ ಹೈಯರ್ ಟೈಮ್ನಾಗ ಅದನ್ನು ಹಾಕ್ತಾವೆ ರೀ. ಒಟ್ಟು ಅಂದ್ರೆ ಹೊಡಿಯೋ ಟೈಮ್ ಅಂದ್ರೆ ಒಂದು 60 ದಿವಸಕ್ಕೆ? ಹ್ಞೂ ರೀ. 50ರಿಂದ 60 ದಿವಸಕ್ಕೆ ಹೊಡಿ ಐತಿ? ಒಂದು 50 ದಿನಕ್ಕೆ ಹಾಕಿ ಬಿಡ್ತಾವೆ ರೀ ಅದನ್ನು. 50 ದಿವಸಕ್ಕೆ ಹಾಕ್ತೀರಿ? ಹ್ಞೂ ರೀ. ಅಂದ್ರೆ ಇದು ಯೂರಿಯಾ ಹಾಕ್ತಿರಲ್ಲ ಅದನ್ನ, ಯೂರಿಯಾ ಎಷ್ಟು ದಿವಸಕ್ಕೆ ಹಾಕ್ತೀರಿ ಬಿತ್ತಿಂದ? ಬಿತ್ತಿಂದ ಒಂದು ಮೊಣಕಾಲಿ ಬರ್ಬೇಕು ರೀ ಸೊಪ್ಪಿ. ಅಂದ್ರೆ ಒಂದು 20-25 ದಿವಸದ ರೀ? ಹ್ಞೂ ರೀ. ಮತ್ತು ಇದಕ್ಕೆ ಔಷಧಿ ಎಲ್ಲ ಸ್ಪ್ರೇ ಮಾಡ್ದೆ ಹೆಂಗೆ ರೀ? ರೋಗ ಏನಾರ ಬರುತ್ತಾ ಇದಕ್ಕೆ? ರೋಗ ನೋಡ್ರಿ ಈ ವರ್ಷ ಮಳೆಗಾಲದಾಗ ಒಟ್ಟ ಬಂದಿಲ್ಲ ರೀ. ಬ್ಯಾಸಿಗಿನಾಗ ಒಂದ್ಸಲ ಕೊರಿಜನ್ ಹೊಡಿದಿದ್ದೀನಿ ರೀ ನಾನು. ಲಾಸ್ಟ್ ಇಯರ್? ಹ್ಞೂ ರೀ. ಬ್ಯಾಸಿಗೆ ಒಟ್ಟ ರೋಗ ಬರ್ತಾವ? ಸೈನಿಕಗಳು ಬರೋದು ನಿಮ್ಮ ಏರಿಯಾದಾಗ? ಇಲ್ಲ, ಒಮ್ಮೆ ಬರ್ತೈತಿ ಒಮ್ಮೆ ಬರಲ್ರಿ. ಹ್ಞೂ ರೀ. ಒಂದು ವರ್ಷ ಒಟ್ಟ ಯಾವ ಹೊಡೆದಲ್ರಿ ನಾನು. ಹ್ಞೂ ರೀ. ಈ ವರ್ಷ ನೋಡ್ಬೇಕ್ರಿ, ಮತ್ತೆ ಈಗ ಬಿತ್ತಾಕತ್ತೀನಿ. ರೋಗ ಹುಳ ಹತ್ತವ ಏನೋ ನೋಡೋದು. ಮುಂಗಾರು ಯಾವ ಸ್ಪ್ರೇ ಮಾಡಿಲ್ರಿ? ಇಲ್ಲ ಯಾವಕ್ಕೂ ಮಾಡಿಲ್ರಿ. ಒಟ್ಟ ನೀವು ಎಷ್ಟು ಎಕರೆ ಗೋಂಜಾಳ ಬಿತ್ತೋದು? ಎಕರೆ ನಾವು ಓಟು ರಾಶಿ ಕಂಪ್ನಿನ ಹಾಕಿರಿ ಈ ವರ್ಷ. ಹ್ಞೂ ರೀ. ಹೊಲ ಒಂದು 26 ಎಕರೆ ಮಟನು ನನ್ನ ಸ್ವಂತ ಹೊಲನ ಮಾಡ್ಕೊಂಡೇನಿ ರೀ. ಸ್ವಂತ ಹೊಲನ? ಹ್ಞೂ ರೀ. ಈಗ ಔಷಧಿನ ಯಾವ ಸ್ಪ್ರೇ ಮಾಡ್ತೀರಿ ನೀವು? ಲಾಸ್ಟ್ ಇಯರ್ ಎಲ್ಲ ಈಗ ರೋಗ ಬಂದಾಗ ಸ್ಪ್ರೇ ಮಾಡಿ ಅಂದ್ರಲ್ಲ, ಔಷಧಿನ ಸಿಂಪಡಣೆ ಮಾಡಿ ಅಂದ್ರೆ ಯಾವ್ದು ಸಿಂಪಡಣೆ ಮಾಡ್ತೀರಿ? ನಾ ಕೊರಿಜನ್ ಮಾಡೀನಿ ರೀ. ಕೊರಾಜಿನ್? ಸೈನಿಕಗಳಿಗೆ ಇದು ಹೊಡಿತಾರೆ ಯಾವುದು? ಇಮಾಮೆಕ್ಟಿನ್, ಬೆಂಜೋಬೇಟ್, ಕ್ಲೋರೋಪೆರಿಪಾಸ್ ಅದು ನೋಡ್ತಾರ? ಇಲ್ಲ ಏನ್ರಿ ಇದು ಕೊರಾಜಿನ್ ಅಂದ್ರೆ ಭಾಳ ಹೈ ರೇಟ್ ಆಗತ್ತೆ ರೀ. ಆಮೇಲೆ ಒಮ್ಮೆಕ್ಲೆ ಯಾವ ಉಳಿಯೋದಲ್ಲ, ಎಲ್ಲ ಹೋಗಿಬಿಡ್ತೈತಿ. ಅಂದ್ರೆ ಎಷ್ಟೊತ್ತ ಸ್ಪ್ರೇ ಮಾಡ್ತೀರಿ ನೀವು? ಒಂದ್ಸಲ ರೀ. ಒಂದ್ಸಲ ಮಾಡಿಬಿಟ್ರೆ ಮುಗಿತ್ರಿ. ಅಂದ್ರೆ ಅದ ಜಾಸ್ತಿ ಕಷ್ಟ ಆಗ್ಬಿಡುತ್ತೆ ನಿಮ್ಗೆ, ದುಡ್ಡು ಜಾಸ್ತಿ ಆಗ್ಬಿಡುತ್ತೆ? ದುಡ್ಡು ಜಾಸ್ತಿ ಆಗೈತ್ರಿ, ಆದ್ರೆ ವರ್ಕ್ ಚಲೋ ಐತ್ರಿ ಅದು. ಅಂದ್ರೆ ಒಮ್ಮೆ ಹಗಲೆಲ್ಲ 2 ಸಲ ಹೊಡೆಯೋದ, ಒಂದೇ ಸಲ ಹೊಡೆದು ನಾವು ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಒಂದ್ ಸತ ಹೊಡೆದ್ಬಿಟ್ರೆ ಒಳ್ಳೆ ರೋಗ ಬರಲ್ಲ ಅಂತ ಇದನ್ನ ಮಾಡೋದಲ್ರಿ ನಾವು. ಅಂದ್ರೆ ಇವಾಗೆಲ್ಲ ಇವರು ಗೊಬ್ಬರ ಹಾಕ್ತಾ ಇದಾರೆ? ಇವರೆಲ್ಲ ಗೊಬ್ಬರ ಹಾಕಾಕತ್ತೀರಿ. ಮನಿಯರ್ರ ಎಲ್ರು? ಎಲ್ಲ ಮನಿಯರ್ರಿ. ಆಳು ಅದಾವ್ರಿ. ಅವರು ಈಗ ದಾಯ ಬಿಡ್ತಾ ಇದಾರ್ರಿ? ನಮ್ಮ ತಮ್ಮರಿ ಅವ್ರು ದಾಯ ಬಿಡ್ರಿ. ಹೌದ್ರಾ? ಹ್ಞೂ ರೀ. ಕೊತ್ತಾಳ್ರಿ ಅದು ಹಂಗಂದ್ರೆ? ಕೊತ್ತಾಳ ಎತ್ತಿನಲ್ಲೇ ಕೊತ್ತಾಳ ಹೊಡೆಯತ್ತೀವಿ. ಈಗ ಇವ್ರು ಗೊಬ್ಬರ ಹಾಕಾರ? ನಮ್ಮ ಮಕ್ಕಳು ರೀ ಅವರು. ಹೌದನ್ರಿ? ಈಗ ಅವ್ರು ಕಾಳು ಹಾಕ್ತಾ ಇದಾರೆ, ಲೇಬರು, ಆಮೇಲೆ ಮನಿಯರ್ ಕುಡಿಯೋದಾರ? ಹೌದು. ಕಾಳನ್ನ ನೀವು ಎಷ್ಟು ಕೆಜಿ ಹಾಕ್ತೀರಿ ಒಂದು ಎಕರೆಗೆ? ಎಕರೆಗೆ 4 ಕೆಜಿ 8 ಕೆಜಿ ರೀ. ಎಕರೆಗೆ 8 ಕೆಜಿ? ಹೌದೌದ್ರಿ. ವರ್ಷನ ಹಿಂಗನ ನೀವು ಯಾವ ಕಂಪ್ನಿ ಬೀಜ ಹಾಕಿದ್ರು? ಹೌದೌದ್ರಿ. ವರ್ಷನೂ 2 ಪ್ಯಾಕೆಟ್ ರೀ. 2 ಪ್ಯಾಕೆಟ್? ಹ್ಞೂ ರೀ. ನೀವು ಗೋಂಜಾಳ ಹಾಕ್ತಾ ಇದ್ದು ಎಷ್ಟು ವರ್ಷ ಆಯ್ತು ರೀ? ಭಾಳ ವರ್ಷ ಆಯ್ತು ರೀ. ನಮ್ಮ ಅಪ್ಪರ ಕಾಲದಿಂದನೇ ಐತಿ ಇದು. ನಿಮ್ಮ ಅಪ್ಪರ ಕಾಲದಿಂದ ಗೋಂಜಾಳ ಹಾಕ್ತಾ ಇದ್ರಿ? ಪೂರ ಗೋಂಜಾಳನ ರೀ. ಇದು ಹೆಂಗೆ ಪ್ಯಾಕೆಟ್ ಐತ್ರಿ ಗೋಂಜಾಳ? 1500 ರೂಪಾಯಿ ರೀ. 1500 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ? ಎಲ್ಲಿ ತರ್ತೀರಿ ನೀವು ಗೋಂಜಾಳನ? ಹಾವೇರಿಯಾಗ ರೀ. ಇದು ಎಷ್ಟನೇ ವರ್ಷ ನೀವು ಗೋಂಜಾಳ ಹಾಕತ್ಕೊಂಡು? ಇದು ರಾಶಿ ಕಂಪ್ನಿದು? ರಾಶಿ ಕಂಪ್ನಿ 3ನೇ ವರ್ಷ ರೀ. ನಾನು 3ನೇ ವರ್ಷ. ಮೊದಲೆಲ್ಲ ಬೇರೆ ಕಂಪ್ನಿ ಹಾಕ್ತಿದ್ರಾ? ಮೊದಲು ಬೇರೆ ಕಂಪ್ನಿ ಹಾಕ್ತಿದ್ದೀನಿ ರೀ. 1ನೇ ವರ್ಷ ಒಂದೇ ಪ್ಯಾಕೆಟ್ 1 ಎಕರೆ ಹಾಕಿ ಉಪಯೋಗ ಮಾಡಿದ್ದೀನಿ ರೀ ನಾನು. ಹೆಂಗೆ ಬರ್ತೈತಿ ಏನಂದು. ಆಮೇಲೆ ಎಲ್ಲ ತಳಿ ಹೋಗೋದು ರಾಶಿ ಕಂಪ್ನಿಗೆ ನೀವು ತಂದ್ಬಿಟ್ಟವ್ರಿ. ಈಗ ಚಲೋ ಬಂದಕ್ಕೆ 1ನೇ ವರ್ಷ ಹಾಕಿನಂದ್ರಲ್ಲ, ಅವಾಗ ಎಷ್ಟು ಕ್ವಿಂಟಲ್ ಉಂಟ ಬಂತ್ರಿ ಇಳುವರಿದು?
ಒಂದನೇ ವರ್ಷ 34 ಕ್ವಿಂಟಲ್ ಬಂತ್ರಿ. 34 ಬೇಸಿಗ್ನಾಗ ರೀ. ಬೇಸಿಗೆನಾ? ಬೇಸಿಗೆ 34 ರೀ. ಬೇಸಿಗೆ ಬರಲ್ರಿ 34 ಕ್ವಿಂಟಲ್ ನಾವು ತೆಗೆದವ್ರಿ. ಹೌದ್ರಾ? ಹ್ಞೂ ರೀ. ಕೈಲಿ ಹಾಕಿ ಇದು ಕೈಲಿ ಹಾಕಿದ್ರೆ ಎಷ್ಟು ಕೆಜಿ ಹೋಗ್ತಾವ್ರಿ? ನಾನು ಹಾಕದ 1 ಎಕರೆಗೆ 8 ಕೆಜಿ ರೀ. ಕೈಲಿ ಹಾಕಿದ್ರೆ 8 ಕೆಜಿ ಹೋಗ್ತಾವ? 8 ಕೆಜಿ ಹೋಗ್ತಾವ್ರಿ. ಕೈಲಿ ಹಾಕಿದ್ರೆ 6 ಕೆಜಿ ಹೋಗ್ತಾವ ಅಂತಾರ? ಇಲ್ರಿ ನಾವು ಜಾಸ್ತಿನ ಹಾಕ್ತವ್ರಿ. ಸ್ವಲ್ಪ ಜಾಸ್ತಿ ಅಡವ ಹಾಕಿಸ್ತೀವಿ. ಅಡವು ಹಾಕಿಸ್ತವ್ರಿ. ಅಂದ್ರೆ ಎಡೆ ಕುಂಟಿ ಹೊಡೆಯತ್ತೆ ಮುರಿತೇವ್ರಿ. ನಾವ ನೀರು ಹಸ ಹೊತ್ತಿನ ಅಡ್ಡಾಡ ಮುಂದೆ ಮುರಿತೀವಿ. ಹಂಗಾಗಿ 8 ಕೆಜಿನ ಹಾಕ್ತೇನೆ ರೀ. ಹೆಂಗ್ರಿ ಬ್ಯಾಸಿಗ್ರಿ ಇದು? ಹ್ಞೂ ರೀ. ನೀರು ಬಿಡೋದಲ್ಲ ಹೆಂಗ್ರಿ ಇದಕ್ಕೆ ನೀವು? ನೀರು ಈಗ ಜೆಟ್ ಹಚ್ಚಿ ಬಿಡ್ತಾವ್ರಿ. ಜೆಟ್ ಹಚ್ತೀರಿ? ಹ್ಞೂ ರೀ. ಈಗ ಹೈ ನೀರು ಏನು ಬಿಡಲ್ರಿ ಇದಕ್ಕೆ ನೀವು? ಹೈ ನೀರು ಬಿಡ್ಬೇಕಂತ ಮಾಡೀವ್ರಿ. ಒಂದು ಜೆಟ್ಟು ಹಚ್ತೇವಿ, ಹೈ ನೀರು ಬಿಡ್ತೇವಿ. ಹ್ಞೂ ರೀ. ಹೆಚ್ಚಾಗಿ ಜೆಟ್ ಹಚ್ಚದ ಭಾಳ ರೀ ನಾವು. ಜೆಟ್ ಹಚ್ಚದ ಭಾಳ? ಹ್ಞೂ ರೀ. ಇದು ಹೈ ನೀರು ಹಸಕ್ ಚೆನ್ನಾಗೈತಲ್ರಿ ಈಗ ನೀವು ಮಾಡ್ಕೊಂಡಿರೋದು? ಹೋಗತ್ರಿ, ಹೈ ನೀರು ಹೋಗತಿ. ಈ ವರ್ಷ ಹೆಂಗೆ ಮಾಡ್ತೀರಿ ಹೈ ನೀರ? ಈ ವರ್ಷ ಹೈ ನೀರೇ ಬಿಡ್ಬೇಕಂತ ಮಾಡೀರಿ. ಹೌದ್ರಾ? ಹೈನ ಹಚ್ಚಿರಂಗ ಸಾಲು ನಿಮ್ಮದು ಇಳ್ಗೋಡೆ ಐತ್ ಬಿಡ್ರಿ. ಹೋಗತ್ರಿ. ಹಿಂಗೆ ಹಚ್ಚಿ ಬಿಟ್ರಿ ನೀರು ಹೋಗತ್ರಿ. ನೀರು ಹೋಗತ್ರಿ, ಸೀದಾ ಹೋಗತ್ ನೀರು. ಸ್ವಲ್ಪ ಡೌನಲ್ ಐತೆ ಆ ಕಡೆ, ಐತ್ರಿ. ಹಂಗಾಗ್ಬಿಟ್ಟು ನೀರು ಸುಮ್ಮನೆ ಹೋಗತ್ರಿ. ಎತ್ತಿಲೆ ಬಿತ್ತವಾಗ ಇರೋ ಥರ ಕೊತ್ತಾಳೆಲ್ಲ ಬಿಡೋದು? ಕೊತ್ತಾಳ ರೀ. ಎತ್ತಿಲೆ ಆದ್ರೆ ನೀವು ಹಂಗೆ ಕೊತ್ತಾಳೆಲ್ಲ ದಾಯಿ ಬಿಡ್ತೀರಿ? ಹೌದೌದ್ರಿ. ಈಗ ನೀವು ಹೊಲ ದಾಯ ಬಿಡೋದು ಎಲ್ಲ ನೀವು ನಿಮ್ಮ ರೀ? ನಾವು ಮಾಡ್ತೇವೆ. ಇದನ್ನ ಮುಂಗಾರ ಏನು ಪೀಕ್ ಹಾಕಿದ್ರಿ ಇದಕ್ಕೆ? ಇದು ಕ್ಯಾಬೇಜ್ ಹಾಕಿದ್ವಿ. ಕ್ಯಾಬೇಜ್ ಹಾಕಿದ್ರಿ? ಮತ್ತೆ ಕ್ಯಾಬೇಜ್ ಹಾಕಿದ್ ಹೆಂಗೆ ರೆಡಿ ಮಾಡ್ಕೊಂಡ್ರಿ ಹೊಲ? ಯಾವ ಏನು ರಂಟಿ ಹೊಡಿಸಿದ್ರೋ ಏನೋ? ಇಲ್ರಿ, ರೂಟ್ರ್ ಹೊಡಿಸಿದ್ವಿ. ರೂಟ್ರ್ ಹೊಡಿಸಿದ್ರಿ? ರೂಟ್ರ್ ಹೊಡಿಸಿ ಒಂದ್ಸಲ ಕಂಟಿಮೀಟ್ರ್ ಹೊಡಿಸಿ ಮತ್ತೆ ರೂಟ್ರ್ ಹೊಡಿಸಿ ಮತ್ತೆ ಬಿತ್ತಾಕ್ತವ್ರಿ. ಬಿತ್ತಾಕಂತೀರಿ? ಒಟ್ಟು ಹಿಂಗಾನ ನೀವು ಬೇಸಿಗೆ ರೆಡಿ ಮಾಡ್ಕೊಂಡ್ರಿ? ಹೌದ್ರಿ. ಮುಂಗಾರಿ ಯಾವ ಬೆಳೆ ಮಾಡ್ತೀರಿ ನೀವು? ಮುಂಗಾರ್ಯಾಗ ಕ್ಯಾಬೇಜ, ಮೆಣಸಿ ಗಿಡ, ಹಾಂ ರೀ, ಗೊಂಜಾಳ ಹಿಂಗೆ ಮಾಡ್ತವ್ರಿ. ಮೆಕ್ಕೆಜೋಳ ಅದನ್ನೆಲ್ಲ ಹಾಕ್ತೀರಿ? ಮುಂಗಾರ ಚಲೋ ಬಂದವ್ರಿ ಗೊಂಜಾಳ ಎಲ್ಲ? ಹಾಂ ಬಂದವ್ರಿ. ಅಂದರೆ ಲಾಸ್ಟ್ ಟೈಮು ನಿಮ್ದು ಒಂದು ವಿಡಿಯೋ ಮಾಡಿದ್ದು ನಾನು. ಹ್ಞೂ ರೀ. ಅವರೆಲ್ಲ ಚೆನ್ನಾಗಿ ಬಂದಿದ್ದೀರಿ. ನಿಮ್ಮದು ಅದು ಜಾಸ್ತಿ ಜನ ನೋಡಿದಾರೆ ನಿಮ್ಮದು ವಿಡಿಯೋನ. ಹೌದು ರೀ. ಚೆನ್ನಾಗಿದ್ದು ಗೊಂಜಾಳ ಅಂತ ಹೇಳಿದಾರೆ ರೀ. ಹ್ಞೂ. ಎಷ್ಟು ಎಕರೆ ಆಗಿದ್ರಿ ಮುಂಗಾರ ನೀವು? ಒಂದು 26-27 ಎಕರೆ ಹಾಕವ್ರಿ. 27 ಎಕರೆನಾ? ಹ್ಞೂ. ಯಾವ ಕಂಪ್ನಿ ಬೀಜ ಹಾಕಿದಿರಿ? ಇವನ್ನ ಹಾಕ್ಯವ್ರಿ ಓಸು. ಯಾವ್ದು ರೀ? 34-14 ರೀ. ಹೌದ್ರಾ? ಬಟ್ ಇದು ಬಿಟ್ಟರೆ ಈಗ ಬೇರೆ ಇದನ್ನ ಹಾಕಿಲ್ರಿ ನೀವು? ಇಲ್ಲ. ಹೌದಾ? ಓಕೆ. ಅಂದ್ರೆ ನೀವು ಕಮ್ತಾ ಮಾಡೋದು ನೀವು ರೀ? ಹ್ಞೂ ರೀ. ಕಾಯಂ? ಹೌದು ರೀ. ಓಕೆ. ನಿಮ್ಮ ತಮ್ಮಾರು ಹೇಳಿದ್ರಿ, ನೀವು ಹೇಳ್ತಾ ಇದ್ರಿ ನೀವು ಒಟ್ಟ ರಾಶಿ ಕಂಪ್ನಿದ 26-27 ಎಕರೆ ಇದನ್ನ ಹಾಕ್ತೀರಿ? ಹೌದೌದು ರೀ. ಅಂದ್ರೆ ಇದು ಈ ಕಂಪ್ನಿ ಬೀಜ ಹಾಕೋದ್ರಿಂದ ರೈತರಿಗೆ ಏನು ಲಾಸ್ ಆಗೋದಿಲ್ಲ ರೀ? ಎಂದೂ ಲಾಸ್ ಆಗೋದಿಲ್ಲ ರೀ. ಇದು ಇಳುವರಿ ಚಲೋ ಐತ್ರಿ. ನಮ್ಮ ರೈತರು ಇದನ್ನ ಹಾಕಿದ್ರೆ ಅಡ್ಡಿ ಇಲ್ರಿ? ಹಂಗಂದ್ರೆ ಹಾಕ್ಬೋದು ರೀ. ಏನು ಹೇಳ್ತೀರಿ ನಮ್ಮ ರೈತರಿಗೆ ನಿಮ್ಮ ಕಿವಿ ಮಾತು? ನನಗಂತೂ ಚಲೋ ಬಂದೈತಿ, ಹಾಕ್ರಿಪ್ಪ ಅಂತ ಹೇಳಕತ್ತೀನಿ ರೀ. ಹೌದು. ಬಟ್ ನಿಮಗೆ ಮಾತ್ರ ಚಲೋ ಬಂದೈತಿ? ನನಗೆ ಚಲೋ ಬಂದೈತಿ ರೀ. ಇದಕ್ಕೆ ನೀರು ಹೆಂಗೆ ಜಾಸ್ತಿ ಬೇಕಾ ಕಮ್ಮಿ ಬೇಕ್ರಿ? ಒಂದು ಮೀಡಿಯಮ್ ರೀ. ನೀರು ಏನೋ ಒಂದು 6-7 ನೀರು ಹೋಗತಿ. ನೀರು ಇತ್ತಪ್ಪ ಅಂದ್ರೆ ಒಂದು 8 ನೀರು ಮಟನೂ ಹಾಸ್ಕೋಬೋದು ರೀ ಅವರು. ಅಂದ್ರೆ ಬೇಸಿಗೆ ಒಳಗಿದ್ರೆ? ಬೇಸಿಗೆ ಆಗ್ರಿ ಅಡ್ಡಿಲ್ಲ ಬಿಡ್ರಿ. ಹೆಂಗಂದ್ರೆ ಒಂದು 8 ನೀರು ಅಂದ್ರೆ ಚಲೋ ಆಯ್ತು. ಓಕೆ ರೀ. ನಮ್ಗೆ ಇಷ್ಟತನ ಗೋವಿಂಜದ ಬಗ್ಗೆ ಯಾವ ಟೈಪ್ ಬಿತ್ತಬೇಕು, ಯಾವ ಟೈಪ್ ಗೊಬ್ಬರ ಹಾಕ್ಬೇಕು ಅನ್ನೋದನ್ನು ಈ ಬಿತ್ತಾಕಂತದಾರೆ ಇವರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ಬೀಜ ಹಾಕಿದ್ದೀನಿ ಅಂತ ನಿಮ್ಗೆ ತೋರಿಸಿದೆ ನಾನು. ರೈತರು ಯಾರು ಹಾಕೋರಿದ್ರೆ ಈ ರೈತರ ನಂಬರು ಇದರಲ್ಲಿ ಡಿಸ್ಪ್ಲೇದಲ್ಲಿ ಹಾಕಿರ್ತೀನಿ. ನೀವು ನೋಡಿಕೊಂಡು ಈ ರೈತರಿಗೆ ಬೇಕಾದ್ರೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ನೀವು ಆಮೇಲೆ ಹಾಕ್ಬೋದು ರೀ. ನಮ್ಗೆ ಇಷ್ಟತನ ಗೋವಿಂಜದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಂಥ ಹುಸೇನ್ ಸಾಹೇಬ್ರಿಗೆ ತುಂಬ ಧನ್ಯವಾದ ಹೇಳ್ತೇವೆ ರೀ. ಈಗ ನಾವೆಲ್ಲ ಗೋವಿನ ಬಿತ್ತೋದು ನೋಡ್ತಾ ಇದ್ದೇವೆ ರೀ. ನೆಕ್ಸ್ಟ್ ಟೈಮ್ ಬರ್ತೇನೆ ರೀ ನಾನು. ಇವ್ರು ಕಟಾವು ಮಾಡ್ಬೇಕಾರೆ ನೆಕ್ಸ್ಟ್ ಟೈಮ್ ಬೆಳೆದಿಂದನೂ ಬರ್ತೀನಿ. ಆಮೇಲೆ ಎಷ್ಟು ಕ್ವಿಂಟಲ್ ಇಳುವರಿ ಬಂತು, ಎಷ್ಟೆಷ್ಟು ಯಾವ ಥರ ಮೇಂಟೆನೆನ್ಸ್ ಮಾಡ್ಯಾರಂತ ಅವ್ರು ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಹೇಳ್ತಾರೆ ರೀ. ಆ ಟೈಮ್ ಬಂದಾಗ ನಿಮ್ಮ ರೈತರು ಎಲ್ಲರಿಗೂ ನಾನು ತಿಳಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ.